ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಟ್ರ್ಯಾಕ್ಟರ್ ಹೆಡ್ ಅಂದರೆ ನಿಮಗೆ ಯು ಡಿ ಟ್ರ್ಯಾಕ್ಟರ್ ಹೆಡ್ ಬಗ್ಗೆ ಮಾತಾಡೋಣ. ಇದರಲ್ಲಿ ನಿಮಗೆ ಆಟೋಮೆಟಿಕ್ ಗೇರ್ ಬಾಕ್ಸ್ ಬರುತ್ತೆ, ರಿವರ್ಸು, ನ್ಯೂಟ್ರಲ್ಲು, ಫಾರ್ವರ್ಡು, ಹಾಗೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಈ ಮಾಡಲ್ಲು ಯು ಡಿ ಕ್ವೆಸ್ಟರ್ ಅಂತೇಳಿ ಇವಾಗ ರೀಸೆಂಟ್ 2023ಯಲ್ಲಿ ರಿಲೀಸ್ ಆಗಿರೋ ಗಾಡಿ. ಇದರಲ್ಲಿ ನಿಮಗೆ ಡಿಸ್ಪ್ಲೇಲಿ ನಿಮಗೆ ಏನು ಪ್ರಾಬ್ಲಮ್ ಇದೆ, ಆ್ಯಾವ್ರೇಜ್ ಫ್ಯೂಯಲ್ ಕನ್ಸಂಪ್ಷನ್ ಅಂದರೆ ರನ್ನಿಂಗಲ್ಲಿ ಎಷ್ಟು ಬರುತ್ತೆ ಡೀಸೆಲು ಎಲ್ಲ ನೀವು ನೋಡ್ಬೋದು. ಫ್ರಂಟ್ ಸೀಟ್ ಇದೆ, ಬ್ಯಾಕ್ ರೇರ್ ಸೀಟ್ ಇದೆ. ಇದರಲ್ಲಿ ಆಟೋಮೆಟಿಕ್ ಗೇರ್ ಬಾಕ್ಸ್ ಬರುತ್ತೆ, ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಬರುತ್ತೆ. ಯು ಡಿ ಟ್ರಕ್ಸ್ ಇದು ನಿಮಗೆ ಜಪಾನ್ ಮೇಕ್ ಮಾಡಲು. ಟಿಲ್ಟೇಬಲ್ ಕ್ಯಾಬಿನ್ ನೀವು ಟಿಲ್ಟ್ ಮಾಡ್ಬೋದು. ನಿಮಗೆ ಇದರಲ್ಲಿ ಟ್ರ್ಯಾಕ್ಟರ್ದು ಅಟ್ಯಾಚ್ಮೆಂಟ್ ಬರುತ್ತೆ, ಡಂಪ್ ಟ್ರಕ್ ಅಟ್ಯಾಚ್ಮೆಂಟು ಬರುತ್ತೆ. ನಮಗೆ ವಾಟರ್ ಟ್ಯಾಂಕರ್ ಬೇಕಾದರೆ ವಾಟರ್ ಟ್ಯಾಂಕರ್ ಫಿಕ್ಸ್ ಮಾಡ್ಕೊಬೋದು. ಫಿಫ್ತ್ ವೀಲ್ ಕಪ್ಲಿಂಗ್ ನಿಮಗೆ ಆಪ್ಷನ್ ಇದೆ. ಇದರಲ್ಲಿ ನಿಮಗೆ ಫಿಫ್ತ್ ಕಪ್ಲಿಂಗಲ್ಲಿ ವಾಟರ್ ಟ್ಯಾಂಕರ್, ಡಂಪ್ ಟ್ರಕ್, ಸೀವೇಜ್ ಟ್ಯಾಂಕ್ ಆ ಥರ ಸುಮಾರು ಅಪ್ಲಿಕೇಶನ್ ನೀವು ಇದರಲ್ಲಿ ಫಿಕ್ಸ್ ಮಾಡ್ಕೊಬೋದು. ಇದರಲ್ಲಿ ನಿಮಗೆ ಸ್ಪೇರ್ ಟಯರು ಇದೆ, ಸ್ಟೆಪ್ನಿ ಟಯರು ಸಿಗುತ್ತೆ. ನಿಮಗೆ ಇದರಲ್ಲಿ ಯೂರೋ 5 ಇಂಜಿನ್ ಫಿಟ್ ಆಗಿದೆ. ಯೂರೋ 5 ಅಂದರೆ ನಿಮಗೆ ಎಮಿಷನ್ ಅಂದರೆ ಎಲೆಕ್ಟ್ರಾನಿಕ್ ಕಂಟ್ರೋಲ್ ಇಂಜಿನ್ನು ಫಿಟ್ ಮಾಡಿದ್ದಾರೆ. ಟ್ರಾನ್ಸ್ಮಿಷನ್ ಬಂದು ನಿಮಗೆ ಸ್ವೀಡನ್ ಮೇಕು. ಇದರದ್ದು ಕಾಂಪೊನೆಂಟು ಯು ಡಿ ಅವ್ರದ್ದೇ ಮಾಡಿದ್ದಾರೆ. 24 ವೋಲ್ಟು ಬ್ಯಾಟ್ರಿ, 2 ಬ್ಯಾಟ್ರಿ ಇದೆ, ಹೆವಿ ಡ್ಯೂಟಿ ಬ್ಯಾಟ್ರಿ ಕೊಟ್ಟಿದ್ದಾರೆ. ಬ್ಯಾಟ್ರಿ ಕಟ್ ಆಫು, ಏರ್ ಬ್ರೇಕ್ ಸಿಸ್ಟಮ್ ಕೊಟ್ಟಿದ್ದಾರೆ. ಇದರಲ್ಲಿ ಪಾರ್ಕಿಂಗ್ ಬ್ರೇಕ್ ಆಪ್ಷನ್ ಇದೆ ಮತ್ತು ಏರ್ ಬ್ರೇಕ್ ಸಿಸ್ಟಮ್ ಇದೆ. ಟಯರ್ ಬಂದು ನಿಮಗೆ ರೇಡಿಯಲ್ ಟಯರ್ ಕೊಟ್ಟಿದ್ದಾರೆ, 315. ಇಂಜಿನ್ ನಿಮಗೆ 11 ಲೀಟರ್ 10.45 ಸಮಥಿಂಗ್ ಬರುತ್ತೆ, ಎಲೆಕ್ಟ್ರಾನಿಕ್ ಕಂಟ್ರೋಲ್ ಇಂಜಿನ್ನು. ಡಿಸ್ಪ್ಲೇಯಲ್ಲಿ ಏರ್ ಪ್ರೆಷರು, ಕಿಲೋಮೀಟ್ರು, ಫ್ಯೂಯಲ್ ಲೆವೆಲ್ಲು, ಇಂಜಿನ್ ಆಯಿಲ್ ಟೆಂಪ್ರೇಚರು ಇದೆಲ್ಲ ನಿಮಗೆ ಪ್ಯಾರಾಮೀಟರ್ಸ್ ನಿಮಗೆ ಡಿಸ್ಪ್ಲೇಲಿ ಬರುತ್ತೆ. ಸ್ಟೇರಿಂಗು, ಪವರ್ ಸ್ಟೇರಿಂಗು, ಯು ಡಿ ಸಿಂಬಲಲ್ಲಿ ಪವರ್ ಸ್ಟೇರಿಂಗ್ ಇದೆ. ಲೆಫ್ಟ್ ಸೈಡಲ್ಲಿ ನಿಮಗೆ ಹೆಡ್ಲೈಟ್ ಸ್ವಿಚ್ಚು, ಅಸೆಸರೀಸ್ ಸ್ವಿಚ್ ಎಲ್ಲ ಕೊಟ್ಟಿದ್ದಾರೆ. ಇದರದ್ದು ಮಾಡಲ್ ನೋಡಿ GKE 460 ಯೂರೋ 5 ಇಂಜಿನ್. ಯೂರೋ 2, ಯೂರೋ 3, ಯೂರೋ 4, ಯೂರೋ 5 ನಡೀತದೆ. ಯೂರೋ 5ಅಲ್ಲಿ ನಿಮಗೆ ಆಫ್ಟರ್ ಟ್ರೀಟ್ಮೆಂಟ್ ಅಂದರೆ ಎಕ್ಸಾಸ್ಟ್ ಗ್ಯಾಸು ತುಂಬ ಆಫ್ಟರ್ ಟ್ರೀಟ್ಮೆಂಟ್ ಮಾಡಿ ಕೊಡ್ತಾರೆ. ಇದರಲ್ಲಿ ಡಂಪ್ ಟ್ರಕ್ ಅಟ್ಯಾಚ್ಮೆಂಟ್ ಇದೆ. ಈ ಗಾಡಿಯಲ್ಲಿ, ಈ ಮಾಡಲಲ್ಲಿ ಡಂಪ್ ಟ್ರಕ್ ಅಟ್ಯಾಚ್ಮೆಂಟ್ ಮಾಡಿದ್ದಾರೆ. ಟ್ರಾನ್ಸ್ಮಿಷನ್ ECM ಇದೆ. ನಿಮಗೆ ಟ್ರಾನ್ಸ್ಮಿಷನ್ ಅಂದರೆ ಗೇರ್ ಬಾಕ್ಸ್ ಕಂಟ್ರೋಲು ECMಲ್ಲಿ ಕಂಟ್ರೋಲ್ ಆಗುತ್ತೆ. ಆಟೋಮೆಟಿಕ್ ಗೇರ್ ಆದ್ದರಿಂದ ECMಲ್ಲಿ ಕಂಟ್ರೋಲ್ ಆಗುತ್ತೆ, ಅದು ಕೊಟ್ಟಿದ್ದಾರೆ. ಆಮೇಲೆ ಇಂಜಿನ್ದು ಟಾರ್ಕು ಜಾಸ್ತಿ ಇದೆ. ಏರ್ ಬ್ರೇಕ್ ಸಿಸ್ಟಮ್ ಕೊಟ್ಟಿದ್ದಾರೆ. ಯಾಕಂದರೆ ಹೆವಿ ಡ್ಯೂಟಿ ಅಪ್ಲಿಕೇಶನ್ನು ಏರ್ ಬ್ರೇಕ್ ಆಪ್ಷನ್ನು ನಿಮಗೆ ಇದೆ. ಮತ್ತು ನಿಮಗೆ ಮೋಡ್ ಇದೆ, ಎಕೋ ಮೋಡು. ಫ್ಯೂಯಲ್ ಕನ್ಸಂಪ್ಷನಿಗೆ ಎಕೋ ಮೋಡ್ ಹಾಕಿ ಇದು ಮಾಡ್ಬೋದು. ಮತ್ತು ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಅಂತೇಳಿ ನಿಮಗೆ ಡಿಸ್ಪ್ಲೇಯಲ್ಲಿ ತೋರಿಸುತ್ತೆ. ಟ್ರಿಪ್ ಆಪ್ಷನ್ನು ಇದೆ. ಗಾಡಿಯಲ್ಲಿ ಏನು ಕಾರಲ್ಲಿ ಏನು ಬರುತ್ತೆ ಆಪ್ಷನ್ ಎಲ್ಲ ನಿಮಗೆ ಇದರಲ್ಲಿ ಕೊಟ್ಟಿದ್ದಾರೆ. ಮೇಂಟೆನೆನ್ಸ್ ನೋಡೋದಾದ್ರೆ ನಿಮಗೆ 3 ಇಂಜಿನ್ ಆಯಿಲ್ ಫಿಲ್ಟರ್ ಬರುತ್ತೆ, 1 ಫ್ಯೂಯಲ್ ಫಿಲ್ಟರ್ ಬರುತ್ತೆ. ಈ ಮಾಡಲಲ್ಲಿ ಇಂಜಿನ್ ಆಯಿಲು, ಟ್ರಾನ್ಸ್ಮಿಷನ್ ಆಯಿಲು, ಗೇರ್ ಆಯಿಲು ಇದೆಲ್ಲ ಮ್ಯಾನುಫ್ಯಾಕ್ಚರ್ ಏನು ಸ್ಪೆಸಿಫಿಕೇಷನ್ ಮಾಡಿದ್ದಾರೆ ಆ ಸ್ಪೆಸಿಫಿಕೇಷನಲ್ಲಿ ನೀವು ಇದನ್ನು ಚೇಂಜ್ ಮಾಡಬೇಕಾಗತ್ತೆ. ಬ್ಯಾಟ್ರಿ ಮೇಂಟೆನೆನ್ಸ್ ಫ್ರೀ ಬ್ಯಾಟ್ರಿ
ಇದರಲ್ಲಿ ನಿಮಗೆ ಮೇಂಟೆನೆನ್ಸ್ ಏನಿಲ್ಲ. ಇನ್ನೊಂದೇನು ಅಡ್ವಾಂಟೇಜ್ ಅಂದರೆ ಬ್ಯಾಟ್ರಿ ಕಟ್ ಆಫ್ ಸ್ವಿಚ್ ಕೊಟ್ಟಿದ್ದಾರೆ. ಗಾಡಿ ರನ್ ಮಾಡಿಲ್ಲ ಅಂತ ಹೇಳಿದ್ರೆ, ತುಂಬ ದಿವಸದಿಂದ ಇಟ್ಟಿದ್ರೆ ನಿಮಗೆ ಕಟ್ ಆಫ್ ಸ್ವಿಚ್ ಇದೆ. ಫ್ರಂಟು ಬ್ಯಾಕು ನಿಮಗೆ ರಿಡಕ್ಷನ್ ಗೇರ್ ಸಿಸ್ಟಮ್ ಕೊಟ್ಟಿದ್ದಾರೆ. ಆ್ಯಕ್ಸಿಲಿಂದ ರಿಡಕ್ಷನ್ ಗೇರು, ಅದರಲ್ಲೂ ನಿಮಗೆ ಮೇಂಟೆನೆನ್ಸ್ ಬರುತ್ತೆ. ಯಾಕಂದರೆ ನಿಮಗೆ ಟಾರ್ಕ್ ಜಾಸ್ತಿ ಬೇಕಾಗುತ್ತೆ, ಗ್ರೇಡಿಯಂಟ್ ಜಾಸ್ತಿ ಇದ್ದಾಗ ನಿಮಗೆ ಯೂಸ್ ಆಗುತ್ತೆ. ನೋಡಿ, ಫ್ಯೂಯಲ್ ಫಿಲ್ಟ್ರ್ ಪಾರ್ಟ್ ನಂಬರು ಕೊಟ್ಟಿದ್ದಾರೆ 5227486449. ಲಿಫ್ಟ್ ಪಂಪ್ ಕೊಟ್ಟಿದ್ದಾರೆ. ಎಲ್ಲಾದರೂ ನಿಮಗೆ ಡೀಸೆಲ್ ಖಾಲಿಯಾಗಿ ಏರ್ ಹಿಡಿದಂದರೆ ನಿಮಗೆ ಲಿಫ್ಟ್ ಪಂಪ್ ಆಪ್ಷನ್ ಇದೆ. ಆ ಲಿಫ್ಟ್ ಪಂಪ್ ನಿಮಗೆ ಡೀಸೆಲ್ ಏರ್ ತೆಗಿಲಿಕ್ಕೆ ಒಂದು ಪಂಪ್ ಕೊಟ್ಟಿದ್ದಾರೆ. ಸಸ್ಪೆನ್ಷನ್ ಸಿಸ್ಟಮ್ ನೋಡೋಕೆ ಹೋದರೆ ನಿಮಗೆ ಲೀಫ್ ಸ್ಪ್ರಿಂಗ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಅಂದರೆ ಬ್ಲೇಡ್ಗಳು ಹೆವಿ ಡ್ಯೂಟಿ ಜಾಸ್ತಿ ಲೋಡ್ ಇರೋದ್ರಿಂದ ನಿಮಗೆ ಲೀಫ್ ಸ್ಪ್ರಿಂಗ್ ಸಿಸ್ಟಮ್ ಕೊಟ್ಟಿದ್ದಾರೆ. ಇಂಜಿನ್ ನೋಡಿದ್ರೆ ನೋಡಿ, GH11 ಇಂಜಿನ್ ಮಾಡಲು. ಈ ಇಂಜಿನ್ ಆಪ್ಷನ್ ಇದೆ ನಿಮಗೆ 15 ಲೀಟರು 12 ಲೀಟರ್ಸ್, ಈ ಎರಡು ಆಪ್ಷನ್ ನಿಮಗೆ ಇದು ಬರುತ್ತೆ. ಫ್ರಂಟ್ ಡ್ರೈವರ್ ಹತ್ರ ನಿಮಗೆ ಡಯಾಗ್ನಾಸ್ಟಿಕ್ ಕೋಡು OBD ಹಾಕಲಿಕ್ಕೆ ನಿಮಗೆ ಪೋರ್ಟ್ ಕೊಟ್ಟಿದ್ದಾರೆ. ನೋಡಿ, ಇದು OBD ಪೋರ್ಟು. OBD ಪೋರ್ಟಲ್ಲೂ ನೋಡ್ಬೋದು ನೀವು. ಇದರಲ್ಲಿ ಫ್ರಂಟ್ ಡಿಸ್ಪ್ಲೇಯಲ್ಲೂ ಇದೆ ನಿಮಗೆ ಎರರ್ ಕೋಡ್ ಬರುತ್ತೆ. ಟಾರ್ಕ್ ಬಂದು ಮ್ಯಾಕ್ಸಿಮಮ್ ಟಾರ್ಕು 240 ನ್ಯೂಟನ್ ಮೀಟರ್ ಇದೆ. ಇದರಲ್ಲಿ ನಿಮಗೆ ಇಂಡಿಕೇಷನ್ನು, ಯಾವ್ಯಾವ ಇಂಡಿಕೇಷನಿಗೆ ಏನೇನಲ್ಲ ಅಂತೇಳಿ ಆಪ್ಷನ್ ಇದೆ ನೋಡಿ. OBD ಬ್ಲೂ, ಈ ಎರರ್ ಕೋಡ್ ಬರುತ್ತೆ, ಇಂಡಿಕೇಷನ್ ಬರುತ್ತೆ, ಅದರಲ್ಲಿ ನೀವು ಸೇವ್ ಮಾಡಬೇಕಾಗುತ್ತೆ. ಲೂಬ್ರಿಕೇಷನ್ ಪಾಯಿಂಟ್ಸ್ ಇದೆ 6x2 6x4 ನಿಮಗೆ ಲೂಬ್ರಿಕೇಷನ್ ಪಾಯಿಂಟ್ಸು, ಗ್ರೀಸಿಂಗ್ ಎಲ್ಲೆಲ್ಲಿ ಮಾಡಬೇಕಂತೇಳಿ ಅದರದ್ದು ಪಾಯಿಂಟ್ ನಿಮಗೆ ಇದರಲ್ಲಿ ಶೋ ಮಾಡಿದ್ದಾರೆ. ನೆಕ್ಸ್ಟ್ ನಿಮಗೆ ಮೇಂಟೆನೆನ್ಸಲ್ಲಿ ಕಿಂಗ್ ಪಿನ್ ಬೇರಿಂಗು, ಕ್ಲಚ್ ರಿಲೀಸ್ ಬೇರಿಂಗ್ ಶಾಫ್ಟು, ಪ್ರೊಪೆಲ್ಲರ್ ಶಾಫ್ಟು, ಇದ್ರ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ. ಅಪ್ ರಿಡಕ್ಷನ್ಗೆ ಯಾವುದು ಯೂಸ್ ಮಾಡ್ತೀರಾ ಆಯಿಲು, ಸೆಂಟ್ರಲ್ ರಿಡಕ್ಷನ್ಗೆ ಯಾವ ಆಯಿಲ್ ಯೂಸ್ ಮಾಡ್ತೀರಾ. ಇಂಜಿನ್ ಸ್ಪೆಸಿಫಿಕೇಷನ್ನು 1400 RPM ಎಕಾನಮಿ ರೇಂಜ್ ಇದೆ. ಐಡಲ್ಲು 600 RPM ನಿಮಗೆ ಇಂಜಿನ್ ಮಿನಿಮಮ್ ಸ್ಪೀಡು, ಅಂದರೆ ಟೆಕ್ನಿಕಲ್ ಪ್ಯಾರಾಮೀಟರ್ಸ್ ಇಂಜಿನ್ದು ಕೊಟ್ಟಿದ್ದಾರೆ. ಲೂಬ್ರಿಕೇಷನ್ ಅದಾದ ಮೇಲೆ ನಿಮಗೆ ಟೈರ್ ಪ್ರೆಷರು ಮ್ಯಾನುಫ್ಯಾಕ್ಚರ್ ಏನು ಹೇಳ್ತಾರೆ ಅದರ ಬಗ್ಗೆ ನೀವು ಮೇಂಟೈನ್ ಮಾಡಬೇಕಾಗತ್ತೆ. ವೀಲ್ ನಟ್ ಟಾರ್ಕು ನಿಮಗೆ 650 ನ್ಯೂಟನ್, ಅಂದರೆ ನೀವು ಪಂಚರಲ್ಲಿ ಹಾಕಿದರೆ 650 ನ್ಯೂಟನ್ ಕೊಡ್ಬೋದು. ವೀಲ್ ಅಲೈನ್ಮೆಂಟ್ ಆಪ್ಷನ್ ಇದೆ, ಎಷ್ಟು ಡಿಗ್ರಿ ಇದೆ ಅಂತೇಳಿ ಕೊಟ್ಟಿದ್ದಾರೆ. ಇಂಜಿನ್ ಆಯಿಲು ಯಾವುದು API GL4, ಈ ಆಯಿಲ್ ಯೂಸ್ ಮಾಡಬೇಕು. ಫ್ರಂಟಲ್ಲಿ ನಿಮಗೆ ಲೆಫ್ಟ್ ಸೈಡಲ್ಲಿ ನೀವು ಬೋನೆಟ್ ಎದ್ದರೆ ಫ್ಯೂಸ್ ಬಾಕ್ಸ್ ಆಪ್ಷನ್ ಇದೆ. ಇದು ನೋಡಿ ಫ್ರಂಟ್ ಪಾರ್ಟು, ವಿಂಡ್ಶೀಲ್ಡ್ ವಾಷರು, ಟ್ಯಾಂಕು, ಕ್ಯಾಬಿನ್ ಲಿಫ್ಟ್ ಮಾಡಲಿಕ್ಕೆ ಸ್ವಿಚ್ಚು, ಇದೆಲ್ಲ ನಿಮಗೆ ಆಪ್ಷನ್ ಇದೆ. ಕೂಲೆಂಟ್ 40 ಲೀಟರ್ಸು, 40 ಲೀಟ್ರ್ ಕೂಲೆಂಟ್ ಹಾಕಬೇಕು, ಯಾವ ಗ್ರೇಡ್ ಅಂತಲೇ ಕೊಟ್ಟಿದ್ದಾರೆ. ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಇದ್ದಾಗ ಎಷ್ಟು ಲೀಟ್ರ್ ಆಗುತ್ತೆ, ಆಟೋಮೆಟಿಕ್ಕು ಎಷ್ಟಿರುತ್ತೆ ಅಂತೇಳಿ ನಿಮಗೆ ಕೆಪಾಸಿಟಿ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಕೆಪಾಸಿಟಿ ನೋಡಿ 32 ಲೀಟ್ರ್. ಇದು ಫ್ರಂಟ್ ಬರೋ ಫ್ಯೂಸ್ ಕನೆಕ್ಷನ್, ಡಿಸ್ಪ್ಲೇಗೆ ಹೋಗೋ ಕನೆಕ್ಷನ್ನು. ಮತ್ತು ನಿಮಗೆ ಬ್ಯಾಟ್ರಿ ಎಲೆಕ್ಟ್ರಿಕಲ್ ಶಾರ್ಟ್ ಆಗಬಾರ್ದು ಅಂತೇಳಿ ನಿಮಗೆ ಫ್ಯೂಸ್ ಕೊಟ್ಟಿದ್ದಾರೆ, ಎಷ್ಟೆಷ್ಟು ಆ್ಯಂಪ್ಸ್ ಅಂತೇಳಿ ಫ್ಯೂಸ್ ಕೊಟ್ಟಿದ್ದಾರೆ. ಮತ್ತು ಆಪ್ರೇಷನ್ ಮ್ಯಾನ್ಯುವಲಲ್ಲಿ ನೀವು ನೋಡಿದರೆ ಯಾವುದಾದ್ರು ಫ್ಯೂಸಿಗೆ ಏನೇನು ಆಪ್ಷನ್ ಇದೆ ಅಂತೇಳೆಲ್ಲ ಇದು ಕೊಟ್ಟಿದ್ದಾರೆ. ಇದೊಂದು ಬೇಸಿಕ್ ವಿಡಿಯೋ ಆಗಿತ್ತು. ನಿಮಗೆ ಟೆಕ್ನಿಕಲ್ಲು ಸಿಂಪಲ್ಲಾಗಿರೋದು, ಟೆಕ್ನಿಕಲ್ ಏನಂತ UD ಟ್ರಕ್ಸಲ್ಲಿ ಏನೆಲ್ಲ ಬರುತ್ತೆ, ಯಾವ ಇಂಜಿನ್ ಬರುತ್ತೆ. ಥ್ಯಾಂಕ್ ಯು. ನನ್ನ ಚಾನಲಿಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.